ಆಗಲೇ ದೆಹಲಿಲಿ 3-4 ರೌಂಡ್ ಮೀಟಿಂಗ್ ಆಗಿದೆ. ಎಲ್ಲ ಏನೇನು ಬೇಕು ಎಲ್ಲ ಮಾಹಿತಿ ಎಲ್ಲ ತೆಗೆದುಕೊಂಡಿದ್ದೀವಿ, ಏನೇನು ಬೇಕು ಸ್ಟ್ರಾಟಜಿ ಎಲ್ಲ ಮಾಡಿದ್ದೀವಿ. ಭರವಸೆ ಇದೆ ಈ ಬಾರಿ ಬದಲಾವಣೆ ಆಗ್ತದೆ ಅಂತೇಳಿ. ಸೊ ಅದಕ್ಕೆ ಇವತ್ತು ನಾನು, ಪ್ರಿಯಾಂಕಾ ಗಾಂಧಿಯವರು, ಭೂಪೇಶ್ ಬಘೇಲ್ ಅವರು, ಬಂದವರು ನಾವೆಲ್ಲ ಇವತ್ತು ಹೋಗ್ತಾ ಇದ್ದೀವಿ. ಎಂಟೈರ್ ಟೀಮು ಹೋಗ್ತಾ ಇದೆ, ಸೆಲೆಕ್ಷನ್ ಕಮಿಟಿ ಟೀಮು ಮತ್ತು ಅಬ್ಸರ್ವರ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೀರೀಸ್ ಆಫ್ ಮೀಟಿಂಗ್ ಎಲ್ಲರದ್ದು ಕೂಡ ಇಟ್ಕೊಂಡಿದ್ದೀವಿ. ಅಸ್ಸಾಂ ಎಲೆಕ್ಷನ್ ಬಹಳ ಕ್ಯೂರಿಯಸ್ ಎಲೆಕ್ಷನ್ ಆಗಿದೆ ಸರ್. ಕಾಮಾಖ್ಯ ದೇವಿ ದರ್ಶನ ಕೂಡ ಮಾಡ್ಕೊಂಡು ಬರ್ತೀನಿ ಹೋದ್ಮೇಲೆ. ಸೊ 1-2 ದಿನ ಪ್ರವಾಸ ಮುಗಿಸಿ ಬರ್ತೀವಿ. ಸರ್, ಬೆಂಗಳೂರು ಕಸ ಸಮಸ್ಯೆ ನಿನ್ನೆ ನೀವು ಹೇಳಿಕೆ ಕೊಟ್ಟ ನಂತರದಲ್ಲಿ ಸರ್ ಬಿಜೆಪಿ ಕೆಲವು ಹೇಳಿಕೆಗಳು ಬಂದಿದ್ದಾರೆ. ಏನಾದರೂ ಮಾಡ್ಕೊಳ್ಳಿ ಸ್ವಾಮಿ, ನಾವಂತೂ ಬಿಡೋದಿಲ್ಲ. ಬಿಡೋದು ಬೇಡ, ಬಿಡೋದು ಅವ್ರು ಇಟ್ಕೊಳ್ಳಿ. ಯಾರು ಬಿಡಲ್ಲೋ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ, ಕಸನೇ ತೆಗಿಸಲ್ಲ ಅವ್ರ ಕ್ಷೇತ್ರದಲ್ಲಿ. ಜನನೇ ಅವ್ರು ಉಗಿದ್ದಾರೆ. ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನು ಕಾಲು ಕಟ್ಕೊಡೋಕ್ಕಾಗ್ತದ? ಏನು ಬೇಕೋ ನಮ್ಗೆ ಗೊತ್ತಿದೆ. ಕಸ ಎಲ್ಲರೂ ಹಾಕ್ಬೇಕಲ್ಲ, ಎಲ್ಲ ಹಾಕ್ಬೇಕು. ಮೊದಲಿಂದ ಎಲ್ಲಿ ಸಂಪ್ರದಾಯ ಆಗ್ತಾ ಇದೀವಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ವಿ, ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ವಿ, ಎಲ್ಲ ಇದೇನೆ. ಕೆಲವು ಡೆವಲಪ್ಮೆಂಟು ಕೊಟ್ಟಿದ್ದೀವಿ, ನಾವು ಬೇಕಾದಷ್ಟು ಕೊಟ್ಟಿದ್ದೀವಿ. ಹಂಗಂತ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡೋಕ್ಕಾಗಲ್ಲ. ಏನೋ ಕೆಲವೊಂದು 50-100 ಕೋಟಿ, 20 ಕೋಟಿ, 30 ಕೋಟಿ ಹಿಂಗೆ ಮತ್ತೆ ಕೊಟ್ಟು ಬಂದಿದ್ದೀವಿ. ಕೊಡ್ತೀವಿ. ಅವ್ರು ಅರ್ಥ ಮಾಡ್ಕೋಬೇಕು. ಆ ವೆಹಿಕಲ್ಗಳಲ್ಲಿ ಹೋಗ್ತದೋ ಏನೋ ಇರ್ತದೆ ಅಂತೆಲ್ಲ ಮಾಡಿದ್ರೆ ಮಾಡಲಿ. ನಾವು ಬೇರೆ ಕಡೆ ಜಾಗನೂ 2 ಪರ್ಮನೆಂಟಾಗಿ ಮಾಡೋಕ್ಕೆ 4 ಮಾಡೋಕ್ಕೆ ಮಾಡ್ತಾಯಿದ್ದೆ. ಸ್ವಲ್ಪ ಜಮೀನ್ದೇನೋ ಸಮಸ್ಯೆ ಬಂತು. ಈ 2ಕ್ಕೆ ಫೈನಲೈಸ್ ಮಾಡಿದ್ದೀವಿ. ಟೆಂಡ್ರ್ ಕೂಡ ಕರೆದಿದ್ದೀವಿ. 1ಕ್ಕೂ ಕೂಡ ಮಾಡ್ತೀವಿ. ಎಲ್ಲ ಟೆಂಡ್ರ್ಗಳು ಕರೆದಿಬಿಟ್ಟು ಇವೆಲ್ಲ ಮಾಡ್ತಾಯಿದ್ದಾರೆ. ಅರ್ಥ ಆಯ್ತಾ? ಈ ಕಸ ಯಾರ ಕಸ? ಜನರ ಕಸ. ಈಗ ಆಯ್ತಪ್ಪ, ಮಹದೇವಪುರ ನಿಲ್ಲಿಸ್ಬಿಟ್ರು. ಈ ಮಹದೇವಪುರದ ನಿಲ್ಲಿಸ್ಬಿಟ್ರೆ 3 ದಿನ ತೆಗಿಲೇಬೇಡಿ ಅಂತ ಅವ್ರು ಬೇಡ ಅಂತ ಹೇಳ್ತಾರಲ್ಲ, ನಾವು ತೆಗಿಲೇಬೇಡ ಅಂತ ಹೇಳ್ಬಿಟ್ರೆ ಏನಾಗಬೇಕು? ಆ ಕೆಲಸ ನಾವು ಮಾಡ್ತೀವಿ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. 38 ತಿಂಗಳು ಕೇಳಿದ್ವಿ, ಬರೀ 26 ತಿಂಗಳು ಕೊಟ್ಟಿದ್ದಾರೆ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ.